ನಮಸ್ಕಾರ ರೈತ ಬಾಂಧವರೇ ಹಾಗೂ ಎಲ್ಲ ವೀಕ್ಷಕರೇ. ಇವತ್ತಿನ ದಿನ ಅಜೋಲಾ ಕೃಷಿಯ ಕುರಿತಾಗಿ ನಾವು ಮಾತಾಡೋಣ. ಅಜೋಲಾ ಅಂತ ಹೇಳಿದರೆ ಇದೊಂದು ಪಾಚಿ. ಅಜೋಲಾ ಪಿನ್ನಾಟ ಅಂತಕ್ಕಂಥದ್ದು ಫರ್ನ್ ಅಂತ ಹೇಳ್ತೀವಿ. ಇದು ಅಜೋಲೇಸಿಯ ಫ್ಯಾಮಿಲಿಗೆ ಬಿಲಾಂಗ್ ಮಾಡುತ್ತೆ ಇರುತ್ತದೆ. ಇದು ಕ್ಯಾಟಲ್ ಫೀಡ್ಗೆ ತುಂಬ ಹೇಳಿ ಮಾಡಿಸಿದಂಥ ಒಂದು ವೆರೈಟಿ ಅಂತ ಹೇಳ್ಬೋದು. ಈ ಅಥವಾ ಇದು ಒಂದು ಬೆಳೆ ಅಂತ ಹೇಳ್ಬೋದು. ಅಥವಾ ಇದನ್ನ ಒಂದು ಪಾಚಿ ಅಂತ ಹೇಳ್ಬೋದು. ಇದು ಡಕ್ವೀಡ್‌ಗೆ ಮತ್ತು ಪಾಚಿ, ಮೋಸಸ್‌ಗೆ ರಿಸೆಂಬಲ್ ಮಾಡುತ್ತೆ. ಆ ಥರ ಕಾಣುತ್ತೆ. ಅಂದರೆ ಪಾಚಿ ಥರ ಕಾಣುತ್ತೆ ನೋಡೋಕ್ಕೆ. ಇದು ಒಂಥರ ರೈತ ಮಿತ್ರ ಬೆಳೆ ಅಂತ ಹೇಳ್ಬೋದು. ಇದನ್ನ ಏನು ಮಾಡೋದು, ಇದರಲ್ಲಿ ಸ್ಟೆಮ್ಮು ಅದು ಇದು ಏನಿರಲ್ಲ. ಎಲೆಗಳೇ ಎಲ್ಲ. ಎಲೆಗಳಲ್ಲಿ ಸ್ಪೋರ್ಸ್ ಇರುತ್ತೆ. ಆಮೇಲೆ ಎಲೆಗಳಲ್ಲಿ ನೈಟ್ರೋಜನ್ ಫಿಕ್ಸಿಂಗ್ ಅಣ್ಣಬಿನ್ನ ಅಥವಾ ಸೈನೋಬ್ಯಾಕ್ಟೀರಿಯಾ ಅಂತಕ್ಕಂಥ ಸಿಂಬಯೋಟಿಕ್ ಬ್ಯಾಕ್ಟೀರಿಯಾ ಕೂಡ ಇದರಲ್ಲಿ ಇರ್ತದೆ ಅಂತಕ್ಕಂಥದ್ದು. ಈ ಲೀವ್ಸನ್ನು ರೌಟೆಡ್ ಲೀವ್ಸ್ ಇರ್ತವೆ. ನಾನು ತೋರಿಸ್ತೀನಿ, ಚಿತ್ರ ಕೆಳಗಡೆ ಇದೆ. ಅಲ್ಲಿ ಟೈನಿ ಹೇರ್ಸ್ ಇರ್ತದೆ. ಅದು ಏನಂದರೆ ಕಾಣೋದು ಒಂದು 2-2.5 ಸೆಂಟಿಮೀಟರ್ ಅಷ್ಟೇ. 1.5 ಇಂದ 2 ಸೆಂಟಿಮೀಟರ್ ಪ್ಲ್ಯಾಂಟ್ ಇದು. ಇದು ಹೇಗೆ ಅಂತಂದರೆ, ಬಿಸಿಲು ಇದ್ದಲ್ಲಿ ಒಂದು ರೆಡ್ಡಿಶ್ ಕಲರ್ ಬರುತ್ತೆ. ಬಿಸಿಲು ಇಲ್ಲದೆ ಇರುವಂತಲ್ಲಿ ಡಾರ್ಕ್ ಗ್ರೀನ್ ಟು ಗ್ರೀನ್ ಕಲರ್ ಇರುತ್ತೆ. ಹೆಚ್ಚು ಕಡಿಮೆ ಇದು ಏಷ್ಯಾದಲ್ಲಿ ಸಿಗ್ತಕ್ಕಂಥದ್ದು. ಆಮೇಲೆ ಕ್ರಾಪ್ ಡೀಟೇಲ್ಸ್ ಬಂದು ಇದು ನೋಡಿ, ನಾನು ಹೇಳಿದೆ ಅಜೋಲಾ ಪಿನ್ನಾಟ ಅಂತದ್ದು ನಮ್ಮ ಇಂಡಿಯನ್ ಫರ್ನ್ ಇದು. ಫೆದರಿ ಮಸ್ಕಿಟೋ ಅಂತಲೂ ಕರೀತಾರೆ ಇದಕ್ಕೆ, ಅಥವಾ ರೆಡ್ ಅಜೋಲಾ ಅಂತ ಕರೀತಾರೆ. ವಾಟರ್ ವೆಲ್ವೆಟ್ ಅಂತ ಕರೀತಾರೆ. ಯಾಕಂದರೆ ಇದು ವೆಲ್ವೆಟ್ ರೀತಿಯಲ್ಲಿ ದಪ್ಪದಾಗಿ ಮ್ಯಾಟ್ ಆಗಿ ಬರ್ತದೆ. ಆಯಿತಾ. ಇದನ್ನು ಆಫ್ರಿಕನ್ ಏಷ್ಯರ್ ಆಲ್ಗನ್ ಫರ್ನ್ ಅಂತ ಕರೀತಾರೆ. ಇರಲಿ, ನೋಡಿ ಈ ಥರ ಕಾಣ್ತದೆ. ರೆಡ್ಡಿಶ್ ಟಿಂಚ್ ಇದ್ದಲ್ಲಿ ಈ ಥರ ಕಾಣುತ್ತೆ. ಬಿಸಿಲಿದ್ದಲ್ಲಿ ಆ ಥರ ರೆಡ್ಡಿಶ್ ಬರುತ್ತೆ. ಇದು ಸ್ವಲ್ಪ ರೆಡ್ ಇದೆ, ಕಂಪ್ಲೀಟ್ ಗ್ರೀನ್ ಇದೆ. ಈ ಥರ ಕ್ಲೋಸಪ್ಪಲ್ಲಿ ತೊಗೊಂಡಾಗ ಈ ಥರ ಕಾಣುತ್ತೆ ನಮ್ಮದು ಏನು ಅಜೋಲಾ. ಈ ಥರ ಕಾಣ್ತಾ ಇದೆ ನೋಡಿ, ಎಲ್ಲಿದೆಯಲ್ಲ ಹೀಗೆ. ಉಪಯೋಗಗಳು ಏನು ಅಂತ ಹೇಳಿದರೆ ಸುಮಾರು ಉಪಯೋಗಗಳಿದ್ದಾವೆ. ಇವತ್ತಿನ ದಿನ ಇಂಡಸ್ಟ್ರಿ ಮುಂದೆ ಒಂದಿನ ಇಂಡಸ್ಟ್ರಿ ಬೆಳೀತದೆ ಅಂತ ಹೇಳಿದರೆ ಕೃಷಿ ಕುರಿತಾಗಿ ಅದು ಅಜೋಲಾ ಮೇಲೆ. ಹಾಗಾಗಿ ರೈತ ಬಾಂಧವರು ಇಲ್ಲಿ ಏನು ಎಚ್ಚೆತ್ಕೊಳ್ಬೇಕು ಅಂತ ಹೇಳಿದರೆ, ಇದನ್ನು ಬೆಳೆದು ಸುಮಾರು ರೈತರು ಉಪಯೋಗಗಳು ಮಾಡ್ಕೊಳ್ಳೋ ಮುಂಚೆ ತಾವು ಎಚ್ಚೆತ್ಕೊಂಡು ಇದರ ಉಪಯೋಗನ ತೊಗೊಳ್ಬೇಕು ಅಂತಕ್ಕಂಥದ್ದು. ಒಂದು ಎಲ್ಲ ಎನಿಮಲ್ಸಿಗೆ ಹಾಕ್ಕೊಳ್ಬೋದು. ನಮ್ಮ ದನಕರಿಗಳಿಗೆ, ಪೌಲ್ಟ್ರಿ ಅಥವಾ ಕೋಳಿ ಸಾಕಾಣೆಯಲ್ಲಿ, ಮೊಲ ಸಾಕಾಣೆಯಲ್ಲಿ, ಹಂದಿ ಸಾಕಾಣೆಯಲ್ಲಿ, ಅಲ್ಲದೆ ನಮ್ಮದು ಕುರಿ ಸಾಕಾಣೆಯಲ್ಲಿ ಎಲ್ಲವಕ್ಕೂ ಇದನ್ನು ಫೀಡ್ ಹಾಕಿ ಕೊಡ್ಬೋದು. ಅದಲ್ಲದೆ ಇದರಲ್ಲಿ ಒಂದು 30-33% ಪ್ರೋಟೀನ್ ಇದೆ. ಯಾಕೆ ಹೇಳಿದರೆ ಇದರಲ್ಲಿ ನೈಟ್ರೋಜನ್ ಫಿಕ್ಸಿಂಗು ಅಣ್ಣಬಿನ್ನ ಬ್ಯಾಕ್ಟೀರಿಯಾ ಇರ್ತದೆ. ಅದು ನೈಟ್ರೋಜನ್ ಫಿಕ್ಸ್ ಮಾಡೋದ್ರಿಂದ ಒಂದು 30-33%, ಒಂದು 100 ಗ್ರಾಮ್ ತೊಗೊಂಡ್ರೆ ಒಂದು 35 ಗ್ರಾಮಷ್ಟು ಪ್ರೋಟೀನೇ ಇರ್ತದೆ ಅದರಿಂದ. ಮತ್ತು ಫೈಬರು, ಹೆವಿ ಫೈಬರ್ ಇರುತ್ತೆ, ಹೆವಿ ಪೊಟ್ಯಾಶ್ ಇರುತ್ತೆ. ಆಮೇಲೆ ರೆಡ್ಡು ಅಜೋಲಾ ಏನಿದೆ ಅದರಲ್ಲಿ ಹೈ ಪೊಟ್ಯಾಸಿಯಮ್ ಇರ್ತದೆ. ಆದ್ದರಿಂದ ಇದನ್ನೇನು ಮಾಡ್ತಾರೆ ಅಂತ ಹೇಳಿದರೆ ಇದನ್ನು ಆಮೇಲೆ ಫ್ಯಾಟ್ ಕಂಟೆಂಟು ಒಳ್ಳೆಯ ಗುಡ್ ಫ್ಯಾಟ್ ಕಂಟೆಂಟ್ ಇರುತ್ತೆ. ಆದ್ದರಿಂದ ಇದನ್ನು ಇವತ್ತಿನ ದಿನ ಇಂಡಸ್ಟ್ರಿಗೆ ಬಳಸ್ತಾ ಇದ್ದಾರೆ. ಮೆಡಿಸಿನಲ್ ಪರ್ಪಸಿಗೂ ಬಳಸ್ತಾ ಇದ್ದಾರೆ. ಇದನ್ನು ಏನು ಮಾಡ್ತಾ ಇದ್ದಾರೆ ಅಂದರೆ, ಇವತ್ತಿನ ಯಂಗ್ ಜನ್ರೇಷನ್ನು ಪ್ರೋಟೀನ್ ಮೊರೆ ಹೋಗ್ತಾ ಇದೆಯಲ್ಲ, ಪ್ರೋಟೀನ್ಗಳಿಗೆ ಪ್ರೋಟೀನ್ ಪೌಡರ್ಸ್ ಎಲ್ಲ ಮಾಡ್ತಾ ಇದ್ದಾರಲ್ಲ, ಅಲ್ಲಿ ಇದನ್ನು ಬಳಸ್ತಾರೆ. ಯಾರೆಲ್ಲ ಕೆಲವೊಬ್ಬರು ಇನ್ಸೋಮಿನಿಯಾ ಇರ್ತದಲ್ಲ, ನಿದ್ದೆ ಸಮಸ್ಯೆ, ಅವರು ಇದನ್ನು ಇದಕ್ಕೆ ಬಳಸ್ತಾ ಇದ್ದಾರೆ. ಏನು ನಿದ್ದೆ ಸರಿಯಾಗಿ ಬರೋದಕ್ಕೆ ಇದನ್ನು ಬಳಸ್ಕೊತಾ ಇದ್ದಾರೆ. ಡಿಪ್ರೆಷನ್, ಖಿನ್ನತೆ ಕಡಿಮೆ ಮಾಡ್ಕೊಳ್ಳಿಕ್ಕೆ ಇದನ್ನು ಬಳಸ್ಕೊತಾ ಇದ್ದಾರೆ. ಆದರೆ ಇಂಡಸ್ಟ್ರಿ ಆ ರೀತಿ ಡೆವಲಪ್ ಆಗ್ತಾ ಇದೆ ಅಂತಕ್ಕಂಥದ್ದು. ಮತ್ತು ಕೆಲವೊಬ್ಬರು ಪೈಲ್ಸು ಆ ಥರ ತೊಂದರೆ ಇದ್ದವ್ರಿಗೆ ಫೈಬರ್ ಕಂಟೆಂಟ್ ಚೆನ್ನಾಗಿರೋದ್ರಿಂದ ಇದನ್ನು ಫೈಬರ್ ಟ್ಯಾಬ್ಲೆಟ್ಸು ಅಥವಾ ಇದು ಆಗಿ ಬಳಸ್ತಾ ಇದ್ದಾರೆ. ಇಸಬ್ಗೋಲ್ ಅಂತಕ್ಕಂಥದ್ದು ಇನ್ನೊಂದಿದೆ ಪ್ಲ್ಯಾಂಟ್, ಆಯಿತಾ. ಅದರದ್ದು ಏನು ಇನ್ಫ್ಲೋರೆಸೆನ್ಸ್ ಬೆಳೆಸ್ತಾರೆ. ಮೊಗ್ಗಿನ ಒಂದು ಪುಡಿಯನ್ನು. ಇದ್ರದ್ದು ಅಷ್ಟೇ, ಇದನ್ನು ಎಲೆಯನ್ನು ಚೂರ್ಣವನ್ನುಗೊಳಿಸಿ ಸುಮಾರು ಪ್ರೊಸೆಸ್ ಇದೆ. ಇಂಡಸ್ಟ್ರಿ ಮಾಡೋದು ಹೇಗೆ, ಅದನ್ನು ಇದನ್ನು ನಾವೇ ಮತ್ತೊಂದು ಇಂಡಸ್ಟ್ರಿಗೆ ಯಾಕೆ ಕೊಡೋದು, ನಾವೇ ಬೆಳಿತೀವಿ ಅಂತಕ್ಕಂಥ ರೈತರು ಕಮೆಂಟಲ್ಲಿ ತಿಳಿಸಿದರೆ ಅವರಿಗೆ ಯಾವ ರೀತಿ ಇದನ್ನು ಪ್ರಾಸೆಸ್ ಮಾಡಿ ಪ್ಯಾಕಿಂಗ್ ಮಾಡಿ ಸಾವಯವ ರೀತಿಯಲ್ಲಿ ಬೆಳೆದಂಥ ಫೈಬರ್ ಕಂಟೆಂಟು, ಪ್ರೋಟೀನ್ ಕಂಟೆಂಟು ಅಂತಕ್ಕಂಥದ್ದು ಮಾಡಿಬಿಟ್ಟು ಮಾರಾಟ ಮಾಡೋಕ್ಕೆ ಸಜೆಷನ್ಸ್ ಕೊಡ್ತೇವೆ, ಚರ್ಚೆಯನ್ನು ಮಾಡೋಣ ಅಂಥೇಳಿ. ಆದರೆ ಇಷ್ಟಪಡಬೇಕು ರೈತರು, ನಾನು ಮಾಡಬೇಕು ಅಂತ ಇಷ್ಟಪಡಬೇಕು. ಆಗ ಇದನ್ನು ತುಂಬ ಚೆನ್ನಾಗಿ ಮಾಡ್ಬೋದು ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಹೈ ಪ್ರೋಟೀನ್ ಇರುತ್ತೆ, ಅಮಿನೋ ಆ್ಯಸಿಡ್ಸ್ ಎಲ್ಲ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ಸ್ ಎಲ್ಲವೂ ಇಲ್ಲಿ ಸಿಗ್ತದೆ. ಆಮೇಲೆ ವಿಟಮಿನ್ಸು, ಸುಮಾರು ವಿಟಮಿನ್ಸ್ ಸಿಗುತ್ತೆ. ಮತ್ತು ಇದು ಏನಂದರೆ ಅಟ್ಮಾಸ್ಫಿಯರ್ ನೈಟ್ರೋಜನ್ನ ಫಿಕ್ಸ್ ಮಾಡುತ್ತೆ. ಯಾಕಂತ ಹೇಳಿದರೆ ನಾನು ಹೇಳಿದ್ನಲ್ಲ, ಇದರಲ್ಲಿ ಒಂದು ಫ್ರೆಂಡ್ ಇದೆ. ಇದರದ್ದು ಫ್ರೆಂಡು ಯಾವುದು, ಅಣ್ಣಬಿನ್ನ ಅಥವಾ ಸೈನೋಬ್ಯಾಕ್ಟೀರಿಯಾ ಅಂತಕ್ಕಂಥದ್ದು. ಅದಕ್ಕೆ ಇದು ಎನರ್ಜಿ ಕೊಡುತ್ತೆ, ಗ್ರೋತ್ ಪ್ರಮೋಟಿಂಗ್ ಒಂದು ಪದಾರ್ಥನ ಕೊಡುತ್ತೆ. ಅದು ಇದಕ್ಕೆ ಏನು ಕೊಡುತ್ತೆ ಅಂದರೆ ನೈಟ್ರೋಜನ್ನ ಫಿಕ್ಸ್ ಮಾಡಿಬಿಟ್ಟು ಕೊಡುತ್ತೆ. ಆದ್ದರಿಂದನೇ ಇದನ್ನು ಹೈ ವ್ಯಾಲ್ಯೂ ಪ್ರಾಡಕ್ಟ್ ಇವತ್ತಿನ ದಿನ ಕೃಷಿಯಲ್ಲಿ ಅಂತಕ್ಕಂಥದ್ದು.
ಆದ್ದರಿಂದನೇ ಇವತ್ತಿನ ದಿನ ಇದನ್ನು ವಿಡಿಯೋ ಮಾಡ್ತಾ ಇರೋದೇ ಅದಕ್ಕೆ. ಏನು ಅಂತ ಹೇಳಿದರೆ, ರೈತರು ಉದ್ಯಮಿಯಾಗಿ ಕೃಷಿಯನ್ನು ಉದ್ಯಮಿಯಾಗಿ ತಗೊಂಡು ಒಳ್ಳೆ ರೀತಿಯಲ್ಲಿ ಬೆಳೆಯನ್ನು ತಗೊಳ್ಳಿ ಅಂತಕ್ಕಂಥದ್ದು ಆಯಿತಾ. ಇದು ಫ್ರೆಶ್ ವಾಟರಲ್ಲಿ ಅಥವಾ ಮಾಯ್ಸ್ಟ್ ಮಡ್ಡಿಯಲ್ಲಿ ಕೂಡ ಇದು ಬರ್ತದೆ. ಇದ್ರದ್ದೇನು ಸಮಸ್ಯೆಗಳಿಲ್ಲ, ಆರಾಮಾಗಿ ಸ್ಪ್ರೆಡ್ ಆಗುತ್ತೆ. 3ರಿಂದ 10 ದಿನದಲ್ಲಿ ಡಬಲ್ ಆಗಿಬಿಡುತ್ತೆ. ಪಿ ಎಚ್ಚು 4ರಿಂದ 7. ಒಂದು ಐಡಿಯಲ್ ಪಿ ಎಚ್ ಅಂದರೆ 5 to 5.6 ಅಂತ ಹೇಳ್ತೀವಿ. ಬಟ್ 7 ಪಿ ಎಚ್ವರೆಗೂ ಇದು ಬರ್ತದೆ. ಒಂದು 5ರಿಂದ 12 ಸೆಂಟಿಮೀಟರ್ ಡೆಪ್ತ್ ನೀರಲ್ಲಿ ಚೆನ್ನಾಗಿ ಬರುತ್ತೆ. ಇದು ಇರೋದೇ 1-1.5ರಿಂದ 2 ಇಂಚು ಇದು ಬರುತ್ತೆ ಆಯಿತಾ. ಏನು ಬೆಳೆ ಬೆಳೀತದೆ. ಟೆಂಪ್ರೇಚರ್ 20ರಿಂದ 30 ಡಿಗ್ರಿ ಸೆಂಟಿಗ್ರೇಡಲ್ಲಿ ಇದು ಬರ್ತದೆ. ಆಮೇಲೆ ಶೇಡು ತುಂಬ ಹೆವಿ ಶೇಡ್ ಇರಬಾರ್ದು ಇದಕ್ಕೆ. ಆದ್ರೇನು ಅಂತ ಹೇಳಿದ್ರೆ, ಕೆಲವೊಂದು 35 ಡಿಗ್ರಿ ಮೇಲೆ ಹೋಗುವಂಥ ಟೆಂಪ್ರೇಚರ್ ಹೋಗ್ತವಲ್ಲ ಕೆಲವೊಂದು ಜಿಲ್ಲೆಗಳು. ಉದಾಹರಣೆಗೆ ರಾಯಚೂರು, ಗುಲ್ಬರ್ಗ ಅಲ್ಲಿ ಅವರು ಇದನ್ನು ಶೇಡಲ್ಲಿ ಬೆಳ್ಕೋಬೇಕು. ಯಾಕಂದರೆ ಶೇಡಲ್ಲಿ ಅಲ್ಲಿ 30 ಡಿಗ್ರಿ ಇರುತ್ತೆ ಆಯಿತಾ. ಈಗ ಕೋಸ್ಟಲ್ ಬೆಲ್ಟು ಅಥವಾ ಮಲೆನಾಡು ಅದೇ ಅಲ್ಲಿ ಇರ್ತವಲ್ಲ, ಅಲ್ಲಿ ಓಪನ್ ಏರಿಯಾದಲ್ಲಿ ಬೆಳ್ಕೋಬೇಕು ಆಯಿತಾ. ಇದು ಬೆಳೆಯೋದಕ್ಕೂ 3 ಸ್ಟೆಪ್ ಇದೆ: ಇನ್ ಸಿಟು, ಎಕ್ಸ್ ಸಿಟು ಮತ್ತು ಪಾಲಿಥೀನ್. ಇನ್ ಸಿಟು ಅಂತ ಹೇಳಿದ್ರೆ ಭತ್ತದ ಗದ್ದೆದಲ್ಲೇ ಬಿಟ್ಬಿಡ್ತಾರೆ. ಎಲ್ಲೆಲ್ಲಿ ಬೆಳೆಗಳಲ್ಲಿ ನೀರನ್ನು ನಿಲ್ಲಿಸ್ಲಾಗ್ತದೋ ಭತ್ತದಂಥ ಬೆಳೆಗಳು ಅಲ್ಲಿ ಇದರಲ್ಲೇ ಬಿಟ್ಬಿಡೋದು. ಅದು ಮ್ಯಾಟ್ ಥರ ಬರುತ್ತೆ ಜಮೀನು ಮೇಲೆ. ಅದನ್ನು ಕೂಲ್ ಮಾಡಿಕೊಂಡು ಒಂದು 3-4 ದಿನಕ್ಕೆ ಕೂಲ್ ಮಾಡ್ತಾ ಬರಬೇಕು. ಅದನ್ನು ಯಾರಿಗೆಲ್ಲ ಬೇಕೋ ಅಂಥವ್ರಿಗೆ ಮೆಡಿಸಿನ್ ಪರ್ಪಸ್ ಕೊಡ್ಬೋದು, ಇಂಡಸ್ಟ್ರೀಸ್ ಕೊಡ್ಬೋದು, ಬೇರೆ ರೈತರಿಗೆ ಕೊಡ್ಬೋದು ಆಯಿತಾ. ಮನೆಯಲ್ಲೇ ಹಸುಗಳಿಗೆ, ಕರುಗಳಿಗೆ ಏನು ಸಾಕ್ತಾಯಿದ್ದಾರೋ ಅದಕ್ಕೆ ಹಾಕ್ಬೋದು. ಮತ್ತು ಗದ್ದೆಗಳಿಗೆ ಹಾಕ್ಬೋದು, ವರ್ಮಿ ಕಾಂಪೋಸ್ಟ್ ಕಿಟ್ಗಳಿಗೆ ಹಾಕ್ಬೋದು, ಬಯೋಡೈಜೆಸ್ಟು ಬಯೋಗ್ಯಾಸ್ಗಳಿಗೆ ಹಾಕ್ಕೋಬೋದು. ಇದಕ್ಕೆ ಅಂತಿಲ್ಲ, ಎಲ್ಲದಕ್ಕೂ ಬಳಸ್ಕೊಳ್ಬೋದು. ಮತ್ತು ಯಾರೆಲ್ಲ ಅದನ್ನು ಏನು ಅಂತ ಹೇಳಿದರೆ ಹಂತಲ್ಲಿ ಇದನ್ನು ಏನು ಭತ್ತ ಮಾಡ್ತಕ್ಕಂಥಲ್ಲಿ ಇದನ್ನು ಮಾಡ್ಬೋದು. ಸೀಡಿಂಗ್ ಅಂತ ಹೇಳಿದರೆ ಅದೇ ಹೇಳಿದ್ನಲ್ಲ, ಎಲೆನೇ ಸೀಡ್. ಇದಕ್ಕೆ ಏನು ಅಂತ ಹೇಳಿದ್ರೆ, ಅದನ್ನು ಮಾಡಬೇಕಾದ್ರೆ ಇನ್ನೊಂದು ಇದಕ್ಕೆ ಮಾಡಬೇಕಾದ್ರೆ ಸ್ವಲ್ಪ ರಬ್ ಮಾಡಿಬಿಟ್ಟು ಹಾಕಬೇಕು. ಸ್ಪೋರ್ಸ್ ಓಪನ್ ಆಗಿ ಬರ್ತವೆ. ಸ್ಪೋರ್ಸ್ ಅಂದರೆ ತುಂಬ ಚಿಕ್ಕ ಚಿಕ್ಕದು ಇದು ಅದು. ಆದರೆ ಇದು ಫರ್ನು ಬೆಳೆ ಅಲ್ಲ, ಇದು ಗಿಡ ಅಲ್ಲ, ಇದು ಪಾಚಿ. ಇದು ಪಾಚಿಯಲ್ಲಿ ಸ್ಪೋರ್ಸ್ ಅಂತ ಬರುತ್ತೆ ಆ ಥರ ಆಯಿತಾ. ಇದನ್ನು ಕೇರು ಮೇಂಟೆನೆನ್ಸು ತುಂಬ ಏನು ಮಾಡೋದಿಲ್ಲ. ಜಸ್ಟು ಒಂದು ಫ್ರೆಶ್ ವಾಟರ್ನ ಪದೇ ಪದೇ ಹಾಕ್ತಾ ಇರಬೇಕು. ಈ ಪಾಲಿಥೀನಲ್ಲಿ ಬೆಳೆದ್ರೆ, ನಾನು ಇನ್ ಸಿಟು, ಎಕ್ಸ್ ಸಿಟು, ಪಾಲಿಥೀನ್ ಹೇಳಿದ್ನಲ್ಲ. ಇನ್ ಸಿಟು ಹೇಳಿದ್ರೆ ಅದೇ ಜಮೀನಲ್ಲೇ ಬೆಳೀತಕ್ಕಂಥದ್ದು. ಎಕ್ಸ್ ಸಿಟು ಹೇಳಿದ್ರೆ ನಮ್ಮ ಪಾಂಡ್ಗಳಲ್ಲಿ ಬೆಳೀತಕ್ಕಂಥದ್ದು. ಆಮೇಲೆ ಇನ್ನೊಂದು ಪಾಲಿಥೀನಲ್ಲಿ ಅಂತ ಹೇಳಿದ್ರೆ, ಪಾಲಿಥೀನ್ ಮಾಡಿಕೊಂಡು ಅಲ್ಲಿ ಕೂಡ ಸಪ್ರೇಟಾಗಿ ಬೆಳ್ಕೊಬೋದು. ಪಾಲಿಥೀನ್ ಮಾಡಬೇಕಾದ್ರೆ ಇದ್ರದ್ದು ಸೀಡಿಂಗ್ ಮೆಟೀರಿಯಲ್ ಬಂದು ಎಲೆಗಳನ್ನು ಉಜ್ಜಿಬಿಟ್ಟು ಹಾಕಬೇಕು ಅಂತೇಳಿ ಹೇಳಿದೆ. ಏನು ಕೇರಿಂಗ್ ಅನ್ನೋದಕ್ಕೆ ತುಂಬ ಏನು ಇದು ಮಾಡೋಂಗಿಲ್ಲ. ಜಸ್ಟು ನೀರು ಇನ್ ಸಿಟು, ಎಕ್ಸ್ ಸಿಟಲ್ಲಿ ಸಮಸ್ಯೆ ಇಲ್ಲ. ಎಲ್ಲಿ ನಾವು ಪಾಲಿಥೀನ್ ಮಾಡ್ತೀವೋ ಅಲ್ಲಿ ಪ್ರತಿ ವಾರಕ್ಕೆ 10 ದಿನಕ್ಕೆ 2 ಮಗ್ ನೀರು ತೆಗೆದುಬಿಟ್ಟು 2 ಮಗ್ ಹೊಸ ನೀರನ್ನು ಹಾಕಬೇಕು. ಮತ್ತು ಪ್ರತಿ 6 ತಿಂಗಳಿಗೆ ಕಂಪ್ಲೀಟಾಗಿ ಪಾಂಡ್ ನೀರನ್ನು ರಿಪ್ಲೇಸ್ ಮಾಡಬೇಕು. ಅಂದರೆ ಕಂಪ್ಲೀಟ್ ತೆಗೆದುಬಿಟ್ಟು ಹೊಸ ನೀರನ್ನು ಹಾಕ್ಕೊಳ್ಬೇಕಾಗ್ತದೆ ಅಂತಕ್ಕಂಥದ್ದು. ಮತ್ತು ಏನು ಅಂಥ ರೋಗಗಳೇನೂ ಇಲ್ಲ. ಕೀಟಗಳು 2 ಕೀಟಗಳಿದೆ. ಒಂದು ಬಸವನ ಹುಳ, ಇನ್ನೊಂದು ವೀಲ್ ಬರುತ್ತೆ. ಅದನ್ನು ನೋಡ್ಕೊಳ್ಬೇಕು. ಅದು ಯಾವಾಗ ಅಂತ ಹೇಳಿದ್ರೆ, ಪಾಲಿಥೀನಲ್ಲಿ ಬೆಳೆದಲ್ಲಿ ಬರೋಲ್ಲ. ಭತ್ತ ಮತ್ತು ಪಾಂಡಲ್ಲಿ ಬೆಳೆದಲ್ಲಿ ಕಾಣ್ತದೆ. ಅದಕ್ಕೆ ನೈಸರ್ಗಿಕ ನಮ್ಮ ಮಿತ್ರ ಕೀಟಗಳು, ರೈತರ ಮಿತ್ರ ಕೀಟಗಳಿದ್ದಾವೆ. ಅವುಗಳ ಕಡೆಯಿಂದ ಅಂದರೆ ಅವು ಹೋಗಿ ತಿಂದ್ಬಿಟ್ಟು, ಬಸವನ ಹುಳ ಒಂದು ಬರುತ್ತೆ ಅಂತ ಹೇಳಿದ್ನಲ್ಲ, ಅದನ್ನು ತಿನ್ನುತ್ತೆ. ಮತ್ತು ಇದನ್ನು ತಿನ್ನುತ್ತೆ. ಅದು ಕೆಳಗಡೆ ಫೋಟೋ ತೋರಿಸ್ತೀನಿ ತಮಗೆ. ಅದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಲಾಗ್ತದೆ ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಒಬ್ಬ ರೈತರು ಪಾಂಡ್ ಇದರಲ್ಲಿ ಪಾಲಿಥೀನಲ್ಲಿ ಮಾಡಿರ್ತಕ್ಕಂಥದ್ದು ಇದಿಷ್ಟು. ಈಗ ಅದೇ ಇದು ನೋಡಿ, ವಿವಿಲ್ ಅಂತ ಹೇಳಿದ್ನಲ್ಲ, ನುಸಿ ಈ ಥರ ಚಿಕ್ಕದಿರುತ್ತದೆ. ಇದು ನಾನು ಜೂಮ್ ಮಾಡಿ ತಮಗೆ ಕಾಣಿಸ್ಲಿ ಅಂತ ಹಾಕಿರೋದು. ತಿಂದಾಗ ಸ್ವಲ್ಪ ಹಾಗೆ ಇದು ನಮ್ಮ ಕಣ್ಣಿಗೆ ಚಿಕ್ಕದಿರೋದ್ರಿಂದ ಕಣ್ಣಿಗೆ ಕಾಣಿಸಲ್ಲ. ಸಡನ್ನಾಗಿ ಫರ್ದು ಈ ಪಾಚಿದು ಅಜಲದ್ದು ಕ್ವಾಂಟಿಟಿ ಕಡಿಮೆ ಆಗ್ತಾ ಬರ್ತದೆ. ಅವಾಗ ನಮಗೆ ಗೊತ್ತಾಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಆ ಪಾಚಿನ ತೆಗೆದುಬಿಟ್ಟು ಡಿಸ್ಟ್ರಾಯ್ ಮಾಡಬೇಕಾಗ್ತದೆ, ಮಣ್ಣಿಗೆ ಸೇರಿಸ್ಬೇಕಾಗ್ತದೆ ಅಂಥ ಒಂದು ಯಾಕಂತ ಹೇಳಿದರೆ, ಆಗ ವರ್ಮಿ ಕಾಂಪೋಸ್ಟಿಗೆ ಹಾಕ್ಬಿಡೋದು. ಯಾಕೆ ಹೇಳಿದರೆ, ಅದು ಮತ್ತೆ ಮೊಟ್ಟೆಗಳು ಮತ್ತು ಇದು ಬೇರೆ ಇದಕ್ಕೆ ಟ್ರಾನ್ಸ್ಫರ್ ಆಗೋ ಚಾನ್ಸಸ್ ಇರ್ತದೆ. ಇದನ್ನು ಹಾಕೋದ್ರಿಂದ ನಮಗೇನಾಗ್ಬಿಡುತ್ತೆ, ಗೊಬ್ಬರ ತಯಾರಾಗೋಗುತ್ತೆ. ಇದು ಹಾಳಾಗಿ ಹೋಗ್ಬಿಡುತ್ತೆ. ಏನು ನುಸಿ ಹಾಳಾಗೋಗುತ್ತೆ. ಅದೇನು ಅಜೋಲ ಇದೆಯೋ ಅದೆಲ್ಲ ಗೊಬ್ಬರ ತಯಾರಾಗಿ ಹೋಗ್ಬಿಡುತ್ತೆ. ಆದ್ದರಿಂದ ಇದನ್ನು ಆ ರೀತಿ ಮಾಡಬೇಕು. ಇಲ್ಲ ಸ್ವಲ್ಪೇ ಮಟ್ಟದಲ್ಲಿದೆ ಅಂತ ಹೇಳಿದರೆ, ನಮ್ಮ ನ್ಯಾಚುರಲ್ ಎನಿಮೀಸ್ ಇದ್ದಾವೆ ಸುಮಾರು. ಅದ್ರ ಬಗ್ಗೆ ಕೂಡ ಚರ್ಚೆ ಮಾಡೋಣ, ಯಾವ ಥರ ಕಾಣುತ್ತೆ ಏನು ಅಂತ ತಮಗೆ ತಿಳಿಸಲಾಗ್ತದೆ. ಇನ್ನೊಂದು ಪೊಮೇಶಿಯೇ ಫ್ಯಾಮಿಲಿದು ಒಂದು ಇದು ಬರುತ್ತೆ, ಸ್ನೇಲ್, ಬಸವನ ಹುಳ. ಅದರ ಮೊಟ್ಟೆಗಳು ನೋಡಿ, ಬಸವನ ಹುಳದ ಮೊಟ್ಟೆಗಳು ಈ ಥರ ಗೋಡೆ ಮೇಲೋ ಎಲೆಗಳ ಮೇಲೋ ಇರ್ತದೆ. ಈ ಥರ ಇರುತ್ತೆ ಬಸವನ ಹುಳ ಶಂಖದಲ್ಲಿ ನೋಡಿ.
ಓಪನ್ ಆಗಿರೋ ಶಂಖ ಈ ಥರ ಇದೆ ಆಯಿತಾ. ಇಲ್ಲಿಂದ ಬಂದುಬಿಟ್ಟು ಫೀಡ್ ಮಾಡಿ ಮತ್ತೆ ಒಳಗಡೆ ಸೇರ್ಕೊಳ್ಳುತ್ತೆ. ಇಲ್ಲಿ ಇಟ್ಟಿದೆ ನೋಡಿ ಎಗ್ಗಳನ್ನ ತನ್ನ ಪ್ಯೂಪೆನ ತಾನು ಕೂಡ ಈ ಎಲೆಗಳ ಮೇಲೆ ಆರಾಮಾಗಿರ್ತದೆ. ನಮ್ಮ ಪಾಚಿ ಯಾವಾಗ ನಮ್ಮ ಅಜೋಲ ಕಾಣಿಸ್ತದೋ ರಾತ್ರಿ ತಿಂತದೆ ಅಂತಕ್ಕಂಥದ್ದೇ ವಿಶೇಷತೆ ಇದೆ. ನೋಡಿ ಈ ಥರ ಕಾಣ್ತದೆ. ಇದಕ್ಕೇನಿಲ್ಲ, ನಮ್ಮ ಒಂದು ಡಕ್ಸ್ ಇದ್ದಾವಲ್ಲ ಸ್ವಾನ್ ಅಥವಾ ಹಂಸಗಳು ಅಥವಾ ಏನು ಪಕ್ಷಿಗಳು ಕೂಡ ಅಲ್ಲಿ ಇಲ್ಲಿ ನಾವು ಕಟ್ಟಿಗೆಗಳು ಚುಚ್ಚಿ ಪಕ್ಷಿಗಳು ಕೂತ್ಕೊಳ್ಳೋಕ್ಕೆ ಅಥವಾ ಯಾವುದು ಸಣ್ಣ ಸಣ್ಣ ಪಕ್ಷಿಗಳಿಗೆ ಕೂತ್ಕೊಳ್ಳೋಕೆ ವ್ಯವಸ್ಥೆ ಮಾಡಬೇಕು. ಇಲ್ಲದಿದ್ದರೆ ದೊಡ್ಡ ಪಕ್ಷಿ ಆಟೋಮೆಟಿಕ್ ಒಂದೋ ಎರಡೋ ಸಾಕಿದ್ರೆ ಆಯಿತು, ಅಲ್ಲಿ ಅವು ಬಂದು ಇದನ್ನು ತಿಂದ್ಕೊಂಡು ಹೋಗ್ತವೆ, ನಮಗೆ ಮೊಟ್ಟೆನೂ ಕೊಡ್ತವೆ ಅಂತಕ್ಕಂಥದ್ದು ವಿಶೇಷತೆ ಇಲ್ಲಿ. ಹಾಗಾಗಿ ಅದು ಮಿತ್ರ ಇದು ಪ್ರಾಣಿ ಅಂತ ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸ್ತೇನೆ. ಇಷ್ಟೇ, ಏನಿಲ್ಲ. ಇಲ್ಲಿ ಪಾಚಿ ಅಂತಕ್ಕಂಥದ್ದು ಸಿಂಪಲ್ಲಾಗಿ ಒಂದು ಕಡೆಯಿಂದ ತೊಗೊಂಬಂದು ರಬ್ ಮಾಡಿ ಇನ್ನೊಂದು ಕಡೆ ಹಾಕ್ಕೊಂಡು ಬೆಳೀತಾ ಹೋಗೋದು. ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಬಳಸ್ಕೊಳ್ಳೋದು. ಸಾಧ್ಯವಾದಷ್ಟು ಇಂಡಸ್ಟ್ರಿಗೆ ಲೆವೆಲಲ್ಲಿ ಬೆಳೆಸ್ಕೊಳ್ಳಿ ಅಂತಕ್ಕಂಥದ್ದು. ಯಾಕಂದ್ರೆ ಮುಂದೊಂದು ದಿನ ಇದು ತುಂಬ ಭವಿಷ್ಯ ಇದೆ. ಇಲ್ಲ ಅಂತೇಳಿದರೆ ನಿಮ್ಮ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಹಸುಗಳಿಗೆ ಎಲ್ಲ ಕೊಟ್ಕೊಂಡು ಆರಾಮಾಗಿರಿ ಅಂತ ಹೇಳ್ತಾ ಇವತ್ತಿನ ಟ್ಯಾಗ್ಲೈನ್ ಬಂದು, ನಮಗೆ ಒತ್ತಡ, ಸಂಕಟ, ಹಾನಿ, ಅವಮಾನಗಳನ್ನ ತಡೆದುಕೊಳ್ಳೋ ಶಕ್ತಿ ಇಲ್ಲದಿದ್ದರೆ ಯಶಸ್ಸನ್ನು ಸಹ ತಡ್ಕೊಳ್ಳೋ ಶಕ್ತಿ ನಮಗಿರಲ್ಲ. ಆದ್ದರಿಂದ ಜೀವನದಲ್ಲಿ ಯಾವಾಗೆಲ್ಲ ನಮಗೆ ಒತ್ತಡ, ಸಂಕಟ, ಹಾನಿ, ಅವಮಾನ ಬರ್ತದೋ ಅದು ನಮಗೆ ಬಂದಿರೋದು ಏನು ಅಂತ ಹೇಳಿದರೆ ಸ್ಟ್ರಾಂಗ್ ಮಾಡೋಕ್ಕೆ, ಯಶಸ್ಸನ್ನು ತರಲಿಕ್ಕೆ ಬರ್ತಾಯಿದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡು ಅದನ್ನು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.